ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಮಗು ಹೊಟ್ಟೆಲಿ ಇರ್ತಾನೆ ಪೇರೆಂಟ್ಸ್ಗಳಿಗೆ ಹಲವಾರು ಕನಸುಗಳು ಮೂಡಿರುತ್ತಾಗಲೇ ಮಗು ಬೆಳೀತಾ ಬೆಳೀತಾ ಇವರ ಒಂದು ಬಯಕೆಗಳಾಗಿರಲಿ, ಆಸೆ ಆಕಾಂಕ್ಷೆಗಳು ಬೆಳೀತಾ ಹೋಗುತ್ತೆ. ಅದೇ ರೀತಿ ಮಗು ಹೊಟ್ಟೆಲಿರುವಾಗಲೇ ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ಒಂದು ಹೆಸರುಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇದೇ ಹೆಸರನ್ನು ನಮ್ಮ ಮಗುಗೆ ಇಡಬೇಕು ಅಂತ ಹೇಳ್ಬಿಟ್ಟು. ಅದು ಖುಷಿ ವಿಚಾರನೇ, ಅಂದರೆ ಮುಂಚಿತವಾಗಿ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಆದರೆ ಮಗು ಯಾವ ಡೇಟಿಗೆ ಹುಟ್ಟುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ನಾವು ಸೆಲೆಕ್ಟ್ ಮಾಡಿರೋ ಹೆಸರು ಮಗುಗೆ ಸೂಟ್ ಆಗ್ತದೋ ಇಲ್ಲ ಗೊತ್ತಿರೋದಿಲ್ಲ, ಆ ತಾರೀಕಿಗೆ ಹುಟ್ಟಿದೆ ಅಂತ ಹೇಳ್ಬಿಟ್ಟು. ತುಂಬ ಜನ ಏನು ಮಾಡ್ತಾರೆ, ರಾಶಿ ನಕ್ಷತ್ರಗಳನ್ನು ನೋಡಿಬಿಟ್ಟು ಕೂಡ ಹೆಸರನ್ನು ಸೆಲೆಕ್ಟ್ ಮಾಡ್ತಾರೆ. ಅದರ ಜೊತೆಗೇ ಸಂಖ್ಯಾಶಾಸ್ತ್ರ ಅಂತ ಏನು ಹೇಳ್ತೀವಿ, ನ್ಯೂಮರಾಲಜಿ ಅಂತ ಹೇಳ್ತೀವಿ, ಅದನ್ನು ನಾವು ಪರಿಗಣನೆಗೆ ತೊಗೊಂಡ್ಬಿಟ್ಟು ಹೆಸರನ್ನು ಸೆಲೆಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಮಗುವಿನ ಒಂದು ಭವಿಷ್ಯ ಆಗಲಿ, ಅದರ ಒಂದು ಏರಿಳಿತಗಳಾಗಲಿ ಎಲ್ಲ ಒಂದು ಅಪ್ ಟ್ರೆಂಡಲ್ಲೇ ಹೋಗ್ತಾ ಹೋಗುತ್ತೆ. ಅಂದರೆ ಮಗುವಿಗೆ ಸೂಕ್ತವಾದಂತಹ ಹೆಸರನ್ನು ಇಡೋದು ಒಳ್ಳೆಯದು. ಹೆಸರಲ್ಲಿ ಏನು ಯಾವ ಹೆಸರಿಟ್ಟರು ನಡೀತದೆ, ಕರೀಲಿಕ್ಕೆ ಗುರುತಿಸ್ಲಿಕ್ಕೆ ಒಂದು ಹೆಸರಾದರೆ ಸಾಕು ಅಂತಲೂ ಕೆಲವರು ಹೇಳ್ತಾರೆ. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಹೆಸರುಗಳನ್ನಾಗಿರ್ಬೋದು, ನಮ್ಮ ಮನೆ ದೇವರ ಹೆಸರನ್ನಾಗಿರ್ಬೋದು ಇಡೋಣ ಅಂತಲೂ ಅಂದ್ಕೊಳ್ತಾರೆ. ಆದರೆ ಆ ಹೆಸರು ಆ ಮಗುವಿನ ಹುಟ್ಟಿದ ಡೇಟ್ಗೆ ಸೂಕ್ತ ಆಗ್ತದೋ ಇಲ್ಲೋ ಗೊತ್ತಿರೋದಿಲ್ಲ. ಯಾಕೆ ಹೆಸರಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಶಬ್ದ ನಮ್ಮ ಬಾಯಿಂದ ಉಚ್ಚಾರಣೆ ಆಗುತ್ತೆ ಅಂತ ಹೇಳಿದರೆ ಅದಕ್ಕೊಂದು ಎನರ್ಜಿ ಇರುತ್ತೆ, ಪವರ್ ಇರುತ್ತೆ, ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ಅದು ನಮಗೆ ಆ ಮಗುವಿಗೆ ಒಂದು ಪ್ರತಿಯೊಂದು ಹಂತದಲ್ಲೂ ಕೂಡ ಅದವನಿಗೆ ಒಂದು ಎನರ್ಜಿ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಮಗು ಹುಟ್ಟಿದ ದಿನಾಂಕಕ್ಕೆ ಸೂಕ್ತವಾದ ಹೆಸರನ್ನು ಇಟ್ಟರೆ ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಮಗು ಹುಟ್ಟಿದಾಗ ನೋಡ್ರಿ, ಮಗುವಿಗೆ ಉಸಿರಾಡ್ತಾ ಇರುತ್ತೆ, ಹೆಸರಿರೋದಿಲ್ಲ. ಮಗುವಿಗೆ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಅದೇ ಮಗು ಬೆಳೆದು ದೊಡ್ಡವನಾಗಿ ತನ್ನ ಜೀವನವನ್ನೆಲ್ಲ ಕಳೆದು ಕೊನೆಯ ಹಂತದಲ್ಲಿದ್ದಾಗ ಏನಾಗುತ್ತೆ, ಮಗುವಿಗೆ ಆವಾಗ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಸೊ ನೋಡಿ, ಆ ಬದುಕಿಂದ ಸಾವಿನವರೆಗೂ ಕೂಡ ಒಂದು ಹೆಸರು ನಮ್ಮ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅದಕ್ಕೋಸ್ಕರ ನಾನೇನು ಹೇಳೋದು, ರಾಶಿ ನಕ್ಷತ್ರದೊಟ್ಟಿಗೆ ಮಗು ಹುಟ್ಟಿರೋ ಒಂದು ದಿನಾಂಕವನ್ನು ಕೂಡ ನೋಡಿಬಿಟ್ಟು ಆ ದಿನಾಂಕಕ್ಕೆ ಸಂಬಂಧಪಟ್ಟ ಸೂಕ್ತವಾದ ಹೆಸರನ್ನು ಸೆಲೆಕ್ಟ್ ಮಾಡೋದು ಭಾಳ ಒಳ್ಳೆಯದು. ಯಾಕೆ ಸಂಖ್ಯಾಶಾಸ್ತ್ರಕ್ಕೆ ನಾವು ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ, ಪ್ರತಿಯೊಂದು ಸಂಖ್ಯೆಗಳು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿ ಪರಿಣಾಮ ಬೀರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಲು 1ನೇ ತಾರೀಕಿಗೆ ಮಗು ಹುಟ್ಟಿರುತ್ತೆ ಅಂದ್ಕೊಳ್ಳೋಣ. ಆಲ್ರೆಡಿ ಮಗುವಿಗೆ ಒಂದು ಕಮಾಂಡಿಂಗ್ ನೇಚರ್ ಆಗಿರ್ಬೋದು, ಆಮೇಲೆ ಅವನೊಂದು ಶಿಸ್ತು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಮಗುವಿಗೆ. ಆ ಮಗುವಿಗೆ ಅಗೇನ್ ನಾವು 7 ಲೆಟರಿಂದ ಹೆಸರಿಟ್ಟಾಗ ಸೊ ಅದು ಮಗುಗೆ ಸೂಟ್ ಆಗೋದಿಲ್ಲ. ಈಗ 1, 10, 19 ಹೇಳ್ತೀವಿ ನಾವು. ಇದೆಲ್ಲ ನಾವು ಕೌಂಟ್ ಮಾಡಿದ್ರೆ ಒಂದೇ ಸಂಖ್ಯೆ ಬರುತ್ತೆ. 1 ಆಬ್ವಿಯಸ್ಲಿ 1, ಆಮೇಲೆ 10 ಅಂದರೆ 0 ಕೌಂಟ್ ಮಾಡೋದಿಲ್ಲ, 1 ಆಗುತ್ತೆ. 19 ಅಂದಾಗ 9 + 1 10 ಆಗುತ್ತಾಗೇನು 1 ಡಿಜಿಟ್ ತೊಗೊಳ್ತೀವಿ. ಆದರೆ 28 ಕೂಡ ಒಂದೇ ಡಿಜಿಟ್ ಬರುತ್ತೆ. ಆವಾಗ ನೋಡಿ, ಆ ಡೇಟಲ್ಲಿ ಹುಟ್ಟಿರೋ ಮಗುವಿಗೆ ಬೇರೆ ಅಕ್ಷರದಿಂದ ಹೆಸರನ್ನು ಇಡಬೇಕಾಗತ್ತೆ. ಈ ಥರ ಒಂದು ಸಂಖ್ಯೆಗಳ ಪಕ್ಕ ಸಂಖ್ಯೆ ಬಂದಾಗೂ ಕೂಡ ಅದರ ಒಂದು ಪರಿಣಾಮ ಇರುತ್ತೆ. ಈಗ 6ನೇ ತಾರೀಕು ಮಗು ಹುಟ್ಟುತ್ತೆ ಅಂದ್ಕೊಳ್ಳೋಣ. ಆಲ್ರೆಡಿ ಮಗುವಿಗೆ ಒಂದು ಲಕ್ಷ್ಮಿಯ ಒಂದು ಪವರ್ ಏನು ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ. ಸೊ ಅಗೇನ್ ಆ ಮಗುಗೆ ವಿಯಿಂದ ಹೆಸರಿಟ್ಟಾಗ ಅದರ ಒಂದು ಪವರು ಕಡಿಮೆ ಆಗ್ಬೋದು. ಈ ರೀತಿ ತುಂಬಾ ನಾವು ನೋಡೋದಿರುತ್ತೆ. ಆ ಹೆಸರನ್ನಾಗಿರ್ಬೋದು, ಹೆಸರಿಗೆ ಒಂದು ಪಿರಮಿಡ್ ಹಾಕಿಬಿಟ್ಟು ಅದರ ಒಂದು ಕೊನೆ ಸಂಖ್ಯೆ ಏನು ಬಂತು ಇದನ್ನೆಲ್ಲನೂ ಕೂಡ ಕೌಂಟ್ ಮಾಡೋದಿರುತ್ತೆ. ಮತ್ತು ಹೆಸರಿಗೂ ಕೂಡ ಹೆಸರು ಯಾವೊಂದು ಕೌಂಟಲ್ಲಿ ಬಂದಿದೆ, ಸೊ ಇದೆಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ. ಅದಕ್ಕೋಸ್ಕರ ಮಗುವಿಗೆ ಹೆಸರಿಡುವಾಗ ಇದನ್ನು ಸ್ವಲ್ಪ ಗಮನಿಸಿದರೆ ತುಂಬ ಒಳ್ಳೆಯದು. ಪೇರೆಂಟ್ಸು ನಿಮಗೇನಾದರೂ ಸೂಕ್ತವಾದ ಹೆಸರನ್ನು ಸೆಲೆಕ್ಟ್ ಮಾಡಬೇಕು ಅಂತ ಇದ್ದರೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ, ನೀವು ಬೇಕಿದ್ರೆ ನನಗೆ ಕಾಲ್ ಮಾಡಿ ಕೇಳ್ಕೊಬೋದು. ನಾನು ಸೂಕ್ತವಾದ ಹೆಸರನ್ನು ಇಡಲಿಕ್ಕೆ ನಿಮಗೆ ಸಹಾಯ ಮಾಡಿಕೊಡ್ತೀನಿ. ಓಕೆ, ಹಾಗಿದ್ರೆ ಮುಂದೆ ಈ ಒಂದು ಹೆಸರಿನ ಮಹತ್ವ ಆಗಿರ್ಬೋದು, ನಂಬರ್ಗಳ ಮಹತ್ವ ಆಗಿರ್ಬೋದು ತಿಳಿತಾ ಹೋಗೋಣಂತೆ. ಅಲ್ಲಿ ತನಕ ಎಲ್ಲ ವೀಕ್ಷಕರು ಕೂಡ ನಮಸ್ಕಾರಗಳು.